ನಮಸ್ತೆ ಎಲ್ಲರಿಗೂ. ಈ ಒಂದು ಚಿಕ್ಕ ವಿಡಿಯೋ ಒಂದು ಆಡಿಯೋ ಕ್ಲಾರಿಫಿಕೇಷನ್ಗೋಸ್ಕರ ನಿನ್ನೆ ರಾತ್ರಿ ನಾನು ಮಹೇಶ್ ಶೆಟ್ಟಿ ತಿಮರೋಡಿಯವರ ಜೊತೆ ಮಾತನಾಡಿದ ಮಾತುಕತೆ ಅದರ ಪಾರ್ಟ್ 2 ಸೆಕೆಂಡ್ ಒಂದು ಹಾಫ್ ಭಾಗ ತುಂಬ ವೈರಲ್ ಆಗ್ತಾ ಇದೆ. ಸೊ ಅದನ್ನು ನೋಡಿ ಇನ್ನು ತಿಮರೋಡಿ ಟೀಮ್ನ ಅಭಿಮಾನಿಗಳು ನನಗೊಂದು ಸೋಷಿಯಲ್ ಮೀಡಿಯಾ ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ ಇವತ್ತು. ಸೊ ನಾನು ಕೇರ್ ಮಾಡಲ್ಲ, ನನ್ನ ಮೊಬೈಲ್ ಯೂಸ್ ಮಾಡಲ್ಲ. ಯಾಕಂದರೆ ನನಗೆ ಡ್ಯೂಟಿ ಸ್ಟಾರ್ಟ್ ಆದರೆ 6 ಗಂಟೆ ತನಕ ನಾನು ಮೊಬೈಲ್ ಯೂಸ್ ಮಾಡಲ್ಲ. ತುಂಬ ಕೆಲಸ ಇದೆ ಇವತ್ತು. ಮಂಡೇ ವಾರದ ಫಸ್ಟ್ ದಿವಸ ನಂಗೆ ತುಂಬ ಕೆಲಸ ಇರುತ್ತೆ ಆಫೀಸಲ್ಲಿ. ಸೊ ನಾನು ಯಾರ ಕರೆಗೂ ರೆಸ್ಪಾಂಡ್ ಮಾಡಲ್ಲ. ಇನ್ನು ಫೋನ್ ಪಿಕ್ ಮಾಡಿಲ್ಲ, ನೀವು ಮಹೇಶ್ ಅಣ್ಣನಿಗೆ ಯಾಕೆ ಬೈದ್ರಿ, ಏನು ವಿಷಯ ತಿಳ್ಕೊಳ್ಳುವ ಅಗತ್ಯ ಇಲ್ಲ. ಈ ವಿಡಿಯೋನ ನೋಡ್ಕೊಳ್ಳಿ, ಯಾರಿಗೂ ಬೇಕಾದರೂ ಶೇರ್ ಮಾಡ್ಬೋದು. ಸೊ ನಾನು ಮೊನ್ನೆ ಗೊತ್ತಿದೆ ನಿಮಗೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋದ ವಿಷಯ, ಅನ್ಯಾಯದ ವಿರುದ್ಧ ಹೋರಾಟ ಎಂಬ ಪೇಜಲ್ಲಿ ನನ್ನ ಕಂಪನಿಯನ್ನು ಟಾರ್ಗೆಟ್ ಮಾಡಿರೋದು, ಸೊ ನಾನು FIR ಮಾಡಿರೋದು, ಪೊಲೀಸ್ ಸ್ಟೇಷನಲ್ಲಿ ನಡೆದ ಗಲಾಟೆ ಎಲ್ಲ ವಿಚಾರ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಅದರ ಮುಂದುವರಿದ ಭಾಗವಾಗಿ ಈ ಹರಿಣಾಕ್ಷ ಶೆಟ್ಟಿ ಮತ್ತು ಶ್ರೀನಾಥ ಶೆಟ್ಟಿ ಮುಂಬೈಯಿಂದ ಇಬ್ಬರು ಸೇರಿ ನಾನು ಮಹೇಶ್ ಅಣ್ಣನ ವ್ಯಕ್ತಿಗಳು, ನಾನು ಮಹೇಶ್ ಅಣ್ಣನ ಜನ ಅಂತ ಹೇಳಿಕೊಂಡು, ಬಟ್ ಮಹೇಶ್ ಅಣ್ಣ ಅಂತಾರೆ ನನಗೆ ಅವರಿಬ್ಬರು ಯಾರು ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡು ಶೈಲಜಾ ಅಮರ್ನಾಥ್ ಎಂಬ ಲಾಯರ್ ಮೂಲಕ ನನ್ನ ಹೆಸರು ಹೇಳಲ್ಲ ಅವಳು, ಒಂದು ಪದೇ ಪದೇ ವೀಡಿಯೋ ಮಾಡಿ ಹಾಕ್ತಾ ಇದ್ದಾಳೆ. ನಿನ್ನೇನು ಹಾಕಿದ್ರು, ಮೊನ್ನೆನೂ ಯಾರೋ ಹೇಳಿದ್ರು ನೋಡಿ ನಿಮ್ಮ ಬಗ್ಗೆ ಹಾಕಿದ್ದಾಳೆ, ನನಗೆ ಟೈಮ್ ಇಲ್ಲ ಮರ ನೋಡೋಕ್ಕೆ, ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ನಾನು 2 ಕಮೆಂಟ್ ಹಾಕಿ ಬಂದೆ. ನಾನು ವೀಡಿಯೋ ಕೇಳಿಲ್ಲ ಏನು ಅಂತ. ನಿನ್ನೆ ಪುನಃ ಹೇಳಿದ್ರು, ವಿವೇಕ್ ಅಂತ ಬೋರ್ಡ್ಗೆ ಕಳಿಸಿದ್ದೇನೆ ನೋಡಿ, ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ಅಂತ. ಅದರಲ್ಲಿ ಕಾಸರಗೋಡು ಆಂಟಿ ಅಂತ ಹೇಳಿದಾಳೆ ಅವಳು. ನಾನಂತೂ ಏನು ಗ್ಯಾರಂಟಿ ಅಂತ ಹೇಳಿದೆ. ಕಾಸರಗೋಡಲ್ಲಿ ತುಂಬ ಜನ ಆಂಟಿಯರು ಇರ್ಬೋದು, ಅವಳದು ಯಾರಿಗೆ ಮಾತಾಡಿದೆ. ನಾನು ಹೇಳಿದೆ ನನಗೆ ಕಳಿಸ್ಬೇಡ ಮಾರಾಯ, ನನಗೆ ಅಗತ್ಯ ಇಲ್ಲ. ಸೊ ನಾನದು ನೋಡಲ್ಲ. ಬೇಕಾದರೆ 2 ಕಮೆಂಟ್ ಹಾಕಿ ಬರ್ತೀನಿ ನೋಡಿ, ಅವಳಿಗೊಂದು ಸಮಾಧಾನಕ್ಕೆ ಒಂಚೂರು ವ್ಯೂಸ್ ಜಾಸ್ತಿ ಆಗಲಿ. ನಾನು ವೀಡಿಯೋ ನೋಡಲ್ಲ, ಯಾವ ಕಾರಣಕ್ಕೂ ನೋಡಲ್ಲ, ಯಾರ್ದು ಕೂಡ ವೀಡಿಯೋ ನೋಡಲ್ಲ, ಯಾರ್ದು ಕೂಡ ವಾಯ್ಸ್ ಮೆಸೇಜ್ ಡೌನ್ಲೋಡ್ ಮಾಡಿ ಕೇಳಲ್ಲ, ನನಗೆ ಆಗದವ್ರದ್ದು. ಯಾಕಂದರೆ ಅಲ್ಲಿ ತುಂಬ BP ರೈಸ್ ಆಗುತ್ತೆ. ನಾನು ತುಂಬ ಲೋ BP ಅವಳು, BP ಒಮ್ಮೆ ಫುಲ್ ರೈಸ್ ಆಗುತ್ತೆ ನನಗೆ ಆಗದವರ ಮುಖ ನೋಡಿದರೆ. ಮೊನ್ನೆ ಮೀಟಿಂಗಲ್ಲಿ ಗಾಣಿಗ ನಾನು ಕರ್ಕೊಂಬಂದ ಪ್ರಸನ್ನಕ್ಕ ನೋಡಿದ್ದಾರೆ, ನನ್ನ ಅವತಾರನೇ ಚೇಂಜು. ಪ್ರಸನ್ನಕ್ಕ ನನ್ನ 2 ಮುಖಗಳನ್ನು ನೋಡಿದ್ದಾರೆ. ಮತ್ತೆ ಕೂಲಾಗಿ ಮಾತಾಡಿದೆ. ಗಾಣಿಗ ಎಂಬ ವ್ಯಕ್ತಿ ಹೋದ್ಮೇಲೆ ನನಗೆ ಒಬ್ಬ ವ್ಯಕ್ತಿಯನ್ನು ಆಗಲ್ಲ ಅಂದರೆ, ಅವನು ನನ್ನ ಎದುರಿಗೆ ಬಂದರೆ ನಾನು ಸಡನ್ ರಿಯಾಕ್ಟ್ ಮಾಡ್ತೀನಿ, ಅವರ ವಾಯ್ಸ್ ಕೇಳಿದರೆ ರೈಸ್ ಆಗ್ತೀನಿ. ಸೊ ನಾನು ಇಂಥ ವಿಡಿಯೋ ನೋಡಲ್ಲ. ಇದು ಶೈಲಜಾ ಅಮರ್ನಾಥ್ ಎಂಬ ಲಾಯರ್ಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ಪ್ರೊಫೆಷನ್ಗೆ ನಿಮಗೆ ಹೇಳಿದ ವೃತ್ತಿ ಆ ಯೂಟ್ಯೂಬ್ ಅಲ್ಲ. ಅದು ಎಲ್ಲಿ ನಿಮ್ಮ ಇಮೇಜ್, ನೀವು ಕಮೆಂಟಿಗೋಸ್ಕರ ಖುಷಿ ಪಡ್ತಿರ್ಬೋದು, ನಿಮಗೆ ಪ್ರೈಸ್ ಮಾಡ್ತಾರೆ. ದಟ್ ಈಸ್ ಡ್ಯಾಮೇಜಿಂಗ್ ಯುವರ್ ಇಮೇಜ್ ಮಿಸ್ ಶೈಲಜಾ ಅಮರ್ನಾಥ್ ಮೇಡಮ್. ರೆಸ್ಪೆಕ್ಟ್ ಕೊಟ್ಟು ಹೇಳ್ತಾ ಇದ್ದೀನಿ. ಸೊ ನನಗೊಂದು 10 ವೀಡಿಯೋ ಮಾಡ್ಬೋದು. ನನ್ನ ಫ್ಯಾಮಿಲಿಯಿಂದ, ನನ್ನ ಲಾಯರ್ಸಿಂದ ನನಗೆ ರೆಸ್ಟ್ರಿಕ್ಷನ್ ಇದೆ. ನೋ, ಯು ಆರ್ ನಾಟ್ ಸಪೋಸ್ ಟು ರೈಸ್ ಯುವರ್ ವಾಯ್ಸ್ ಆರ್ ಡೂ ದ ಕೌಂಟರ್ ವೀಡಿಯೋ ಅಂತ. ಸೊ ಅದಕ್ಕೋಸ್ಕರ ಸುಮ್ಮನಾಗಿದ್ದೀನಿ. ಒಬ್ಬರು ಹಿರಿಯ ವಕೀಲರನ್ನು ನಾನು ನಿನ್ನೆ ಅಲ್ಲ ಮೊನ್ನೆ ಸುಮಾರು 4 ಗಂಟೆಗಳ ಕಾಲ ಮಾತನಾಡಿಸಿದೆ. ಅವರ ಮನೆಗೆ ಹೋಗಿ, ಅವರ ಆಫೀಸಿಗೆ ಹೋಗಿ ಮಾತಾಡಿಸಿದೆ. ಸುಮಾರು 6 ಗಂಟೆಯಿಂದ 10 ಗಂಟೆವರೆಗೆ. ಮತ್ತು 10 ಗಂಟೆಗೆ ಅವರೇ ಹೇಳಿದರು, ತಡ ಆಯಿತು ನೀವು ಹೋಗಿ ಮನೆಗೆ ಅಂತ. ನಾನೊಬ್ಬರೇ ಅಲ್ಲ, ಸುಜಾತ ಭಟ್ ಮತ್ತು ನಾನು ತುಂಬ ಲೀಗಲ್ ಸಜೆಷನ್ ಕೇಳಲಿಕ್ಕಿತ್ತು. ಆವಾಗ ನಾನು ತುಂಬ ವಿಷಯ ಡಿಸ್ಕಸ್ ಮಾಡಿದೆ. ನಾನು ಒಂದು ವಿಷಯದ ಬಗ್ಗೆ ಕೇಳಿದೆ, ಯಾಕೆ ಮಹೇಶ್ ಅಣ್ಣನಿಗೆ ಪದೇ ಪದೇ ಗಡೀಪಾರು ಮಾಡ್ತಾರೆ? ನಿಮಗೆ ಸರ್ಕಾರದಕ್ಕೆ ತುಂಬ ಕಾಂಟ್ಯಾಕ್ಟ್ ಇರೋ ವ್ಯಕ್ತಿ, ನಿಮ್ಗೆ ಏನಾದರೂ ಮಾತಾಡ್ಬೋದಾ? ಮೇಡಮ್ ಏನು ಮಾಡೋದು, ಮಹೇಶ್ ಶೆಟ್ಟಿ ತಿಮರೋಡಿ ಎಂಬ ವಾಯ್ಸ್ ಕೇಳಿದ ಕೂಡಲೇ ಯಾರಿಗೂ ಆಗ್ತಾ ಇಲ್ಲ ಅಲ್ಲಿ ಸರ್ಕಾರದಲ್ಲಿ. ಸಿದ್ದರಾಮಯ್ಯಿಂದ DKಶಿಯಿಂದ ಹಿಡಿದು ಎಲ್ಲರೂ ಹುರ್ಕೋತಾರೆ. ಈ ವಿಷಯ ನನಗೆ ಮನಾಫ್ ಎಂಬ ಯೂಟ್ಯೂಬರ್ ಕೂಡ ಹೇಳಿದ್ದಾನೆ. ನೋಡಿ, ನಿಮಗೆ ರಾಜಕೀಯದವರ ಹೋಲ್ಡ್ ಇಲ್ಲ, ಸೊ ನಿಮ್ಗೆ ಕಷ್ಟ ಇದೆ ಹೋರಾಟ ಮಾಡೋದು. ಇದೇ ಪ್ರಶಾಂತ್ ಕೂಡ ಹೇಳಿದ್ದಾರೆ, ಎಲ್ಲ ರಾಜಕೀಯ ನಾಯಕರನ್ನು ಬೈದಾಯ್ತು ಇವರಿಗೆ, ನೀವು ಯಾರು ಸಪೋರ್ಟ್ ಮಾಡ್ತಾರೆ ಇವರಿಗೆ. ಇದೇ ಪ್ರಶಾಂತ್ ಹ್ಯೂಮನ್ ರೈಟ್ಸ್ ಯೂಟ್ಯೂಬ್ ಚಾನಲ್ನವ್ರು ಹೇಳಿದ್ರು ನನಗೆ. ಸೊ ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅಂದರೆ ರಾಜ್ಯ ಸರ್ಕಾರಕ್ಕೆ ಯಾರಿಗೂ ಆಗಲ್ಲ, ಯಾವ ಪಕ್ಷಕ್ಕೂ ಆಗಲ್ಲ. ಯಾಕಂದರೆ ನಾನು ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬೈಯಲ್ಲ. ಯಾಕಂದರೆ ನಾನು ನೋಡಿದ್ದೀನಿ, ಮೊನ್ನೆವರೆಗೂ ನನ್ನ ಮಹೇಶ್ ಅಣ್ಣನ ಹೋರಾಟ ಸತ್ಯ 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 ಅಂತೇಳಿ. ಯಾರು ಕರೆದ್ರು ಅಂತ ಕೇಳಿದ್ರಲ್ಲ ಮಹೇಶ್ ಅಣ್ಣ, ನೀವು ಯಾರು ಕರೆದಿದ್ದಲ್ಲ. ಫೇಸ್ಬುಕ್ಕಲ್ಲಿ ನಾನೇ ಮಾತಾಡ್ತಾ ಇದ್ದವಳು ಬೆಳ್ತಂಗಡಿ ಸಮಾವೇಶಕ್ಕೆ ಬರಲಿಕ್ಕೆ ಹೇಳಿದ್ದು ನಿಮಗೆ ಇನ್ನೂ ನೆನಪಿದೆ. ನನಗೆ ಕಾನತ್ತೂರು ದೇವಸ್ಥಾನಕ್ಕೆ ನಾನೊಮ್ಮೆ ಹೋಗಿ ಬರಬೇಕಿದ್ರೆ ಸಂಜೆ ನನಗೊಂದು ನ್ಯೂಸ್ ಸಿಗುತ್ತೆ, ದೀಪಕ್ ಶೆಟ್ಟಿ ಅರೆಸ್ಟ್ ಅಂತ. ಶಿವಾನಂದ ಪೆರ್ಲ ಕೇಸಲ್ಲಿ ದೀಪಕ್ ಶೆಟ್ಟಿ ಅರೆಸ್ಟ್ ಅಂತ ಹೇಳ್ತು. ಅದೇ ದಿವಸ ನಾನು ನೆಕ್ಸ್ಟ್ ಸಂಜೆ ಹೊರಟು ಬರುವಾಗ ಮೆಜೆಸ್ಟಿಕಲ್ಲಿ ಬಸ್ಸಲ್ಲಿ, ವಜ್ರ ಬಸ್ಸಲ್ಲಿದ್ದೆ ನಾನು. ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬರುವ ಬಸ್ಸಲ್ಲಿ ಇರುವಾಗ ನನಗೆ ಕರುಣಾಕರ ಶೆಟ್ಟಿ ಎಂಬವನು ಫೋನ್ ಮಾಡ್ತಾನೆ. ಆಯಿತಾ, ನನಗೆ ಸತ್ಯ ಹೇಳ್ತೀನಿ, ನನಗೆ ಮೆಮರಿ ಪವರ್ ತುಂಬ ಜಾಸ್ತಿ ಇದೆ. 5 ವರ್ಷದಿಂದ ನಂತರ ಘಟನೆಗಳು ನನ್ನ ಮನಸ್ಸಲ್ಲಿ ಹೋಗೋದಿಲ್ಲ. ಕರುಣಾಕರ ಶೆಟ್ಟಿ ಎಂಬವನು ಕಾಲ್ ಮಾಡಿದ. ಕರುಣಾಕರ ಶೆಟ್ಟಿ ಏನಿತ್ತು ಗೊತ್ತಿಲ್ಲ ನನಗೆ ಯಾರು ಅಂತ. ಒಬ್ಬರು ಕಾಲ್ ಮಾಡಿದರು. ಅವರು ನನಗೆ ಧರ್ಮಸ್ಥಳ ಒಂದು ಮಾತಾಡಿದ ವಿಚಾರ ಬೇರೆ. ನೀವು ಧರ್ಮಸ್ಥಳದ ವಿರುದ್ಧ ಯಾಕೆ ಬರಿತೀರಿ, ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಯಾಕೆ ಬರಿತೀರಿ, ನನ್ನ ಇಷ್ಟ ಅಂತೇಳಿ ಸಾರಿ ಬೈದಿದ್ದೀನಿ ನಾನು ಆ ವ್ಯಕ್ತಿಗೆ. ಬೈದು ಆ ಮನುಷ್ಯ ನನಗೆ ಕಾಲ್ ಕಟ್ ಮಾಡಿ, ನೆಕ್ಸ್ಟ್ ನನಗೆ ಒಂದು ಕಾಲ್ ಬಂತು, ನಾನು ರಿಸೀವ್ ಮಾಡಿಲ್ಲ.
ನೆಕ್ಸ್ಟು ಟ್ರೂ ಕಾಲರಲ್ಲಿ ನೋಡುವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತ ಇತ್ತು. ಫಸ್ಟ್ ಟೈಮ್ ಮಹೇಶ್ ಅಣ್ಣ ನನಗೆ ಕಾಲ್ ಮಾಡಿದ್ರು. ನಾನು ವಾಪಸ್ ಮಾಡಿದೆ. ಮಹೇಶ್ ಅಣ್ಣ ಹೇಳಿದರು ಹೇಗೆ ಅಂತ ಪರಿಚಯ ಮಾಡಿಕೊಂಡ್ರು. ಸೊ ಎಲ್ಲ ವಿಚಾರ ಹೇಳಿದೆ. ದೀಪಕ್ ಶೆಟ್ಟಿ ವಿಚಾರ ಬಂದು ಇಮಿಡಿಯೇಟ್ ನೀವು ಅವನಿಗೊಂದು ಕಂಪ್ಲೇಂಟ್ ಕೊಡಿ, ಯಾಕಂದ್ರೆ ನನ್ನ ಬಗ್ಗೆ ಸಿಕ್ಕಾಬಟ್ಟೆ ಬರೆದಾಗ್ತಿದ್ದು. ಹೆಬ್ಬಾಳ ಸ್ಟೇಷನ್ಗೆ ಹೋಗಿ ಹೀಗೆ ಎಲ್ಲ ಹೇಳಿದರು. ಸೊ ಅದೇ ದಿವಸ ಸಂಜೆ ನಾನು ಇಲ್ಲಿ ಹೆಬ್ಬಾಳ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬಟ್ ಕಂಪ್ಲೇಂಟ್ ತಗೊಂಡಿದ್ದಾರೆ. ಅದು ಆಲ್ರೆಡಿ ಅಲ್ಲಿ ಕಂಪ್ಲೇಂಟ್ ಇರೋದ್ರಿಂದ ಅವತ್ತೇ ದೀಪಕ್ ಶೆಟ್ಟಿ ಅವತ್ತೇ ಬಿಡುಗಡೆಯಾಗಿ ಬಂದಿದ್ದಾರೆ. ಮತ್ತು ನಾನು ಅದನ್ನು ಫಾಲೋ ಅಪ್ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು ನಾನು HSR ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟೆ ದೀಪಕ್ ಶೆಟ್ಟಿ ಮೇಲೆ, ಅದು ಸ್ವಲ್ಪ ಬಿಟ್ಟು. ಸೊ ಇದು ವಿಚಾರ. ಈ ವಿಚಾರ ಮಹೇಶ್ ಅಣ್ಣನೇ ನನಗೆ ಕಾಲ್ ಮಾಡಿ ಆವಾಗ ತುಂಬ ಡಿಸ್ಕಷನ್ ಬಂತು. ನಾನು ಹೇಳಿದೆ, ನಾವು ಸ್ಥಾನಿಕ ಬ್ರಾಹ್ಮಣರು, ನಮ್ಮ ಆ ದೇವಸ್ಥಾನ ನಮ್ಮದೇ ಒಂದು ಇದರಲ್ಲಿತ್ತು, ಕುಡುಮತ್ತಾಯ ಒಂದು ಫ್ಯಾಮಿಲಿಯಲ್ಲಿ. ಇದೊಂದು ಗ್ರಂಥದಲ್ಲಿ ಕೂಡ ಉಲ್ಲೇಖ ಇದೆ. ಇದು ಅಣ್ಣಪ್ಪ ಸ್ವಾಮಿ ಬೇರೆ ಯಾರು ಅಲ್ಲ, ಒಬ್ಬ ಸ್ಥಾನಿಕ ಬ್ರಾಹ್ಮಣ ಆತ. ಸೊ ಬ್ರಿಟಿಷರು ಆಡಳಿತ ಮಾಡುವ ಟೈಮಲ್ಲಿ ಈ ಹೆಗಡೆ ಜೈನ ಸಮುದಾಯದವರು ಬ್ರಿಟಿಷರಿಗೆ ತುಂಬ ಸಹಾಯ ಮಾಡ್ತಾರೆ. ಅಲ್ಲಿಂದ ಈ ಬ್ರಾಹ್ಮಣ ಸಮುದಾಯದ ಪೂಜೆ ಮಾಡ್ತಿದ್ದ ಈ ಅಧಿಕಾರವನ್ನು ಬ್ರಿಟಿಷರು ಅವ್ರದ್ದೇ ಆಧಿಪತ್ಯ ಅಲ್ವಾ ತಗೊಂಡು ಈ ಹೆಗಡೆಯವರ ಇದಕ್ಕೆ ಕೊಡ್ತಾರೆ. ಹೆಗಡೆಯವರು ನಡೆಸ್ತಾ ಇದ್ರೂ ಅಲ್ಲಿ ಪೂಜೆ ಮಾಡುವವರು ಶಿವಳ್ಳಿ ಬ್ರಾಹ್ಮಣರು, ಇವಾಗ ಮಾಧ್ವ ಬ್ರಾಹ್ಮಣರು. ನೆಕ್ಸ್ಟು ಇನ್ನೊಂದು ಇದು ಕೂಡ ಇದೆ. 3 ಇದು ವೈಷ್ಣವ ಸಂಪ್ರದಾಯದಂತೆ ಪೂಜೆ ನಡೀತದೆ. ಮತ್ತು ವಾದಿರಾಜರ ಒಂದು ಲಿಂಕ್ ಕೂಡ ಇದೆ. ಮತ್ತು ಅದಿರಲಿ, ಏನಿದ್ರು ವಿಚಾರ ಬೇರೆ. ಸೊ ಈ ವಿಚಾರವನ್ನು ನಾನು ಮಹೇಶ್ ಅಣ್ಣನಿಗೆ ಹೇಳಿದೆ. ಮಹೇಶ್ ಅಣ್ಣ ಹೇಳಿದ್ರು ನನ್ನಿಂದಾಗಿ ಆ ವಿಚಾರ ಮಹೇಶ್ ಅಣ್ಣನಿಗೆ ತಿಳಿಯುತ್ತಂತೆ. ನಾನು ದೂರದ ಕಾಸರಗೋಡಿನವಳು ಮೂಲತಃ. ಸೊ ಮಹೇಶ್ ಅಣ್ಣ ಅದೇ ಊರಿನವರು. ಮಹೇಶ್ ಅಣ್ಣನಿಗೆ ಈ ಚರಿತ್ರೆ ಗೊತ್ತಿರಲಿಲ್ವ? ಅಲ್ಲ, ಮಹೇಶ್ ಅಣ್ಣ ನಾಟಕ ಆಡ್ತಾ ಇದ್ದಾರೆ. ತಮ್ಮಣ್ಣ ಶೆಟ್ಟಿಯವರಿಗೆ ಪ್ರತಿಯೊಂದು ವಿಚಾರನೂ ಗೊತ್ತಿದೆ. ದೇವರುಗಳೆಲ್ಲ ವಿಚಾರ ಗೊತ್ತಿದೆ. ತಮ್ಮಣ್ಣ ಶೆಟ್ಟಿಯವರು ಅನೇಕ ಸ್ಟೇಜ್ಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸೊ ನಿನ್ನೆ ಮಹೇಶ್ ಅಣ್ಣ ಹೇಳಿದ್ದು, ನಿಮ್ಮನ್ನು ಯಾರು ಕರೆದ್ರು ಹೋರಾಟಕ್ಕೆ? ನೀವೇ ಹೇಳಿದ್ದು ಅದು ಬ್ರಾಹ್ಮಣರ ದೇವಸ್ಥಾನ, ಜೈನರು ಕಸಿದುಕೊಂಡಿದ್ದಾರೆ. ಸೊ ಇದು ನಾನು ಹಲವಾರು ವಿಡಿಯೋದಲ್ಲಿ ಹೇಳಿದ್ದೇನೆ. ಅದರ ಮೇಲೆ ನನಗೆ ಕೇಸೆಲ್ಲ ಆಗಿದೆ, ಬಿಡಿ. ಸೊ ಒಂದು ಇಲ್ಲಿ ನಾಟಕ ಆಡಿದ್ದು ಮಹೇಶ್ ಅಣ್ಣ ಈ ವಿಚಾರದಲ್ಲಿ. ಇನ್ನೊಂದು ವಿಚಾರ, ನಂದು ಮತ್ತು ಪ್ರಶಾಂತ್ ನಡುವೆ ಇರೋ ವಿಷಯ ಕ್ಲೋಸ್ ಆಗಿ ಫೆಬ್ರವರಿ 5ಕ್ಕೆ ಕ್ಲೋಸ್ ಆಗಿ ಮ್ಯಾಟ್ರ್ ಕ್ಲೋಸ್. ಪ್ರಸನ್ನ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಕ್ಲಾರಿಫಿಕೇಷನ್ ಕೊಟ್ಟಿದ್ದು ತಪ್ಪು. ಪ್ರಶಾಂತ್ ಚಾನಲಲ್ಲಿ ಅಪ್ಲೋಡ್ ಆಗಿದ್ದು ತಪ್ಪು. 8,300 ಜನ ಅದನ್ನು ನೋಡಿದ್ದಾರೆ. ಆ ಫುಲ್ ಕ್ಲಾರಿಫಿಕೇಷನ್ ತಪ್ಪದು. ನಾನು ಪ್ರಶಾಂತ್ಗೆ ದುಡ್ಡು ಕೊಟ್ಟಿದ್ದು ಮತ್ತೆ ಹೇಳ್ತಾ ಇದ್ದೀನಿ, ವ್ಯವಹಾರಕ್ಕಲ್ಲ. ವ್ಯವಹಾರಕ್ಕೆ ಕೊಟ್ಟಿದ್ದು ರವಿ ಅಣ್ಣ 15,000 ರೂಪಾಯಿ. ಅದರಲ್ಲಿ 7,300 ರೂಪಾಯಿದು ಬಿಲ್ಲು ಸಿಕ್ತು. ಹೋಗಲಿ ಬಿಡಿ, 15,000ನೇ ಅಂದ್ಕೊಳ್ಳಿ. ಆ 15,000 ರೂಪಾಯಿಯನ್ನು ನಾನು ರವಿ ಅಣ್ಣನಿಗೆ ತಿರುಗಿ ಕೊಟ್ಟಿದ್ದೀನಿ. ಸೊ ಇದು ಸತ್ಯ. ಮತ್ತು ಅದರಲ್ಲಿ ನಾನು ಮಹೇಶ್ ಅಣ್ಣನಿಗೆ ಪ್ರಶಾಂತ್ ಅವರಿಗೆ ದುಡ್ಡು ಕೊಟ್ಟಿದ್ದು ಕೇಸಿನ ವಿಚಾರಕ್ಕೆ ಪ್ರಸನ್ನಕ್ಕನಿಗೂ ಗೊತ್ತು, ಎಲ್ಲರಿಗೂ ಗೊತ್ತದು. ಇನ್ನು ಪ್ರಶಾಂತಲ್ಲಿ ಇನ್ನೂ ಓಪನ್ ಅಪ್ ಆಗ್ತಾಯಿಲ್ಲ. ಯಾಕಂದರೆ ಪ್ರಶಾಂತ್ ಒಂದು ವೇಳೆ ನನ್ನ ಕಡೆಯಿಂದ ದುಡ್ಡು ತಗೊಂಡಿದ್ದು ಕೇಸಿನ ವಿಚಾರಕ್ಕೆ ಅಲ್ಲ ಅಂತಾದರೆ ಪ್ರಶಾಂತ್ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಬೇರೆ ಪರ್ಸ್ನಲ್ ವಿಚಾರಕ್ಕೆ. ನನ್ನ ಪ್ರಕಾರ ಪ್ರಶಾಂತದ ಕೇಸ್ ನೋಡೋದು ತಮ್ಮಣ್ಣ ಶೆಟ್ಟಿ ಮತ್ತು ಪ್ರಸನ್ನಕ್ಕ ಅವ್ರದ್ದು ಖರ್ಚು ವೆಚ್ಚ ಎಲ್ಲ ನೋಡೋದು. ಸೊ ನನ್ನಿಂದ ಯಾಕೆ ಪ್ರಶಾಂತ್ ದುಡ್ಡು ತಗೊಂಡ್ರು? ಮತ್ತು ಅವರ ವೈಯಕ್ತಿಕ ರೀಸನಿಗಾಗಿರ್ಬೋದು, ಏನೇ ಇರಲಿ ದುಡ್ಡಿನ ವಿಚಾರ ಮುಗಿಯಿತು. ಯಾಕಂದರೆ ಅದು ಕುರಿತು ಅಲ್ಲಿ ಸ್ಟಾಪ್ ಮಾಡಬೇಕು ತಾನೆ. ನಾನು ಸ್ಟಾಪ್ ಆಗಿದ್ದೀನಿ, ಇನ್ನು ನನ್ನ ಬಗ್ಗೆ ಎಲ್ಲಿಯೂ ಪೋಸ್ಟ್ ಮಾಡಬಾರ್ದು ಅಂತ ಪ್ರಸನ್ನಕ್ಕನ್ನು ಹೇಳಿದ್ದಾರೆ. ಲೀಗಲ್ ಆ್ಯಕ್ಷನ್ ತಗೊಳ್ಳಿ, ಅನಿತಾ ಅಥವಾ ಪ್ರಶಾಂತ್ ಇಬ್ಬರು ಕೂಡ ತಗೊಳ್ಳಿ, ಏನಾದರೂ ನಿಮ್ಮ ಬಗ್ಗೆ ಏನು ವೈಯಕ್ತಿಕವಾಗಿ ತೇಜಾವಧೆ ಮಾಡಿದ್ರೆ ಅಂತ ಹೇಳಿದ್ದಾರೆ. ಸೊ ಮ್ಯಾಟ್ರ್ ಕ್ಲೋಸ್ ಆಯಿತು. ನಾನು ನಾರ್ಮಲ್ ವರ್ಕಿಗೆ ಜಾಯ್ನ್ ಆಗಿದ್ದು, ನಾನು ಸ್ಟಾರ್ಟ್ ಮಾಡಿದೆ ವರ್ಕು. ಈ ವಿಚಾರ ನಾನು ಮಹೇಶ್ ಅಣ್ಣ ಹೇಳೋದು. ಮಹೇಶ್ ಅಣ್ಣ ನನಗೆ ಗೊತ್ತೇ ಇಲ್ಲ ಅಂತಾರೆ. ಪ್ರಸನ್ನಕ್ಕನಿಗೆ ಆ ದಿನ ಸಂಜೆ ನಾನು ಫೋನ್ ಮಾತಾಡುವಾಗ ಪ್ರಸನ್ನಕ್ಕ ಇನ್ನು ನನಗೆ ಯಾರ್ದು ಕಾಲ್ ಬರ್ಬಾರ್ದು, ಮಹೇಶ್ ಅಣ್ಣ ಕಾಲ್ ಮಾಡಬಾರ್ದು, ಯಾವುದು ಬರಲ್ಲ ಅನಿತಾ, ಎಲ್ಲರಿಗೂ ವಿಷಯ ಗೊತ್ತಿದೆ, ನಾನು ಬಂದಿದ್ದು, ವಿಷಯ ಸಾಲ್ವ್ ಆಗಿದೆ, ಏನು ತಲೆ ಕೇಳಿಸ್ಕೋಬೇಡಿ, ಆರಾಮಾಗಿದೆ ಅಂತ ಹೇಳಿದ್ರು ಪ್ರಸನ್ನಕ್ಕ. ತುಂಬ ಥ್ಯಾಂಕ್ಸ್ ಪ್ರಸನ್ನಕ್ಕನವರಿಗೆ. ಯಾಕಂದರೆ ದೊಡ್ಡ ಒಂದು ರಾದ್ದಾಂತ ಆಗಬೇಕಾದ ವಿಷಯವನ್ನು ಸಣ್ಣ ರೀತಿಯಲ್ಲಿ ವೆರಿ ಸಿಂಪಲ್. ನನ್ನಲ್ಲಿ ಮಾತಾಡಿದ್ರು, ಪ್ರಶಾಂತ್ ಅಲ್ಲಿ ಮಾತಾಡಿದ್ರು, ಇಬ್ಬರನ್ನು ಕರೆಸಿದ್ರು, ಮ್ಯಾಟ್ರ್ ಕ್ಲೋಸ್ ಮಾಡಿದರು. ನಮಗೆ ವೈಯಕ್ತಿಕ ದ್ವೇಷವೂ ಇರಲಿಲ್ಲ. ನನಗೂ ಪ್ರಶಾಂತಿಗೂ ಆ ಬರುವವರೆಗೆ ಏನು ವೈಯಕ್ತಿಕ ದ್ವೇಷ ಇರಲಿಲ್ಲ. ನೆಕ್ಸ್ಟ್ ದಿವಸ ಕ್ಲಾರಿಫಿಕೇಷನ್ ವೀಡಿಯೋ ನೋಡುವಾಗ ಇಟ್ ಇಸ್ ಫುಲ್ ಉಲ್ಟಾ ಮಾತಾಡಿದ್ದು. ಪ್ರಸನ್ನಕ್ಕನಿಗೆ ಸ್ವಲ್ಪ ಗೊಂದಲ ಆಗಿತ್ತು. ಪ್ರಸನ್ನಕ್ಕ ಆ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಬಟ್ ಪ್ರಶಾಂತ್ಗೆ ಎಲ್ಲ ಗೊತ್ತಿದ್ದು. ಪ್ರಶಾಂತ್ ಒಂದೇ ಹೇಳಿದ್ದು, ನನಗೂ ಹೋರಾಟಕ್ಕೂ ಸಂಬಂಧ ಇಲ್ಲ, ದುಡ್ಡು ತೊಗೊಂಡಿದ್ದಕ್ಕೂ ಸಂಬಂಧ ಇದೆ. ಯಾಕಂದರೆ ಪ್ರಶಾಂತ್ ಎಂಬ ವ್ಯಕ್ತಿಯನ್ನು ನಾನು ಮೀಟ್ ಆಗಿದ್ದು ಹೋರಾಟದಿಂದಲೇ. ಪ್ರಶಾಂತಿಗೆ ನಾನು ದುಡ್ಡು ಕೊಟ್ಟಿದ್ದು. ಕೇಸಿನ ಡೇಟು ಡಿಸೆಂಬರ್ 17. ಪ್ರಸನ್ನಕ್ಕನ್ನು ಕ್ರಾಸ್ ಚೆಕ್ ಮಾಡಿದರು. ಅವರಿಗೆ ಬಸ್ಸಿಗೆ ಹೋದ ದುಡ್ಡು, ಅಪ್ಪ ಮಗಳು ಇಬ್ಬರು ಬಂದಿದ್ದು, ಎಲ್ಲ ವಿಚಾರವನ್ನು ಹೇಳಿದ್ದೀನಿ. ಬಟ್ ಪ್ರಶಾಂತ್ ಅದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ದಟ್ ಈಸ್ ಪ್ರಾಬ್ಲಮ್ ಆಫ್ ಪ್ರಶಾಂತ್. ಇದೆಲ್ಲ ಹಿಂದಿನ ಕಾರಣ ಪ್ರಶಾಂತ್. ಆ ವ್ಯಕ್ತಿ ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಬ್ಲಾಕ್ ಮಾಡಿಕೊಂಡು ಎಲ್ಲ ಅಜ್ಞಾತ ಏನೋ ಸ್ಥಳದಲ್ಲಿ ಮೌನಿಯಾಗಿಯೋ ಶೂನ್ಯನಾಗಿಯೋ ಎಲ್ಲ ಇದ್ದಾನಂತೆ. ಇರಲಿ ಬಿಡಿ, ಆ ವ್ಯಕ್ತಿ ಬದುಕಲಿ. ಸೊ ಇದಿಷ್ಟು ವಿಚಾರ. ಅದನ್ನು ಮಹೇಶ್ ಅಣ್ಣ ಗೊತ್ತೇ ಇಲ್ಲ ಥರ ನಾಟಕ ಆಡಿದರು. ಆ ವಿಷಯವನ್ನು ವಿಜಯನಾರ ವಿಷಯ ಹೇಳುವಾಗ ಹೇಳಿದರು. ಆ್ಯಕ್ಚುಲಿ ವಿಜಯನಾರವಿ ಮಹೇಶ್ ಅಣ್ಣನ ಆಲ್ರೆಡಿ ಮೀಟಾಗಿ ಬ್ರೈನ್ ವಾಶ್ ಮಾಡಿ ಆಗಿದೆ ನನ್ನ ಪ್ರಕಾರ. ಯಾಕಂದರೆ ಆ ಹೆಂಗಸು ಇಡೀ ಹೋರಾಟಗಾರನ ಸಂತೆಗೆ ತರಿಸಿದ ಶಕ್ತಿ ಇದೆ ಅವರಿಗೆ.
ಎಲ್ಲರನ್ನು ಬ್ರೈನ್ ವಾಶ್ ಮಾಡ್ತಾಳೆ. ಉದ್ದಂಡ ನಮಸ್ಕಾರ ಬೀಳ್ತಾಳೆ, ಜೈ ಮಹೇಶಣ್ಣ ಅಂತಾಳೆ, ಕಾಲಿಗೆ ಬೀಳ್ತಾಳೆ, ಏನೇನೋ ನಾಟಕ ಮಾಡ್ತಾಳೆ ಬಿಡಿ. ಸೊ ನನ್ನ ಪ್ರಕಾರ ಒಂದು ಮಹೇಶಣ್ಣ ಗೊತ್ತಿದ್ದು ನಾಟಕ ಆಡ್ತಾ ಇದ್ದಾರೆ.